ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಕ್ಷಯ ತೃತೀಯ ವಿಶೇಷವಾಗಿ 3 ಬಗೆಯ ಸುಲಭವಾಗಿ ತಯಾರಾಗುವಂಥ ಹಾಗೆಯೇ ರುಚಿಯಾಗಿರುವಂಥ ಸ್ವೀಟ್ ರೆಸಿಪಿಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಅಕ್ಕಿ ಕಡಲೆಬೇಳೆ ಪಾಯಸ, ಆಮೇಲೆ ಡ್ರೈ ಫ್ರೂಟ್ ಪಾಯಸ, ಕೊನೆಯದಾಗಿ ಶಾವಿಗೆ ಪಾಯಸ ತಯಾರಿಸುವಂಥ ವಿಧಾನ ನೋಡೋಣ. ಅಕ್ಕಿ ಕಡಲೆಬೇಳೆ ಪಾಯಸ ತಯಾರಿಸೋದಕ್ಕೆ ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ 2-3 ಸಲ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಇದೇ ರೀತಿಯೇ ಒಂದು ಸಲ ನೀರು ಹಾಕಿ ತೊಳೆದು ಈ ನೀರನ್ನು ಚೆಲ್ಲಿ ಮತ್ತೆ ಇನ್ನೊಂದು ಸಲ ನೀರು ಹಾಕಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಆ ನೀರನ್ನು ಸಹ ಚೆಲ್ಬಿಡ್ತೀನಿ. ಇದೇ ರೀತಿಯೇ 2-3 ಸಲ ನೀರು ಹಾಕ್ಕೊಂಡು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಕಡಲೆಬೇಳೆನ ಚೆನ್ನಾಗಿ ತೊಳೆಯೋದು ತುಂಬ ಮುಖ್ಯ. ಇಲ್ಲಾಂದರೆ ಪಾಯಸದಲ್ಲಿ ಕಡಲೆಬೇಳೆದು ಒಂದು ರೀತಿ ಹಸಿ ವಾಸನೆ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ, ಪಾಯಸದ ರುಚಿ ಕೆಟ್ಟೋಗುತ್ತೆ. ಕಡಲೆಬೇಳೆನ ಚೆನ್ನಾಗಿ 2-3 ಸಲ ತೊಳೆದ ಮೇಲೆ ಇದಕ್ಕೆ ಬೇರೆಯಾಗಿ ನೀರನ್ನು ಹಾಕಿ ಇದನ್ನು 1 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಬಿಡೋಣ. ಕಡಲೆಬೇಳೆ ಚೆನ್ನಾಗಿ ನೆನೆಬೇಕು. ಇದ್ರ ಜೊತೆಗೇ ಅಕ್ಕಿನೂ ಸಹ ನೆನೆಸ್ಕೊಳ್ಳೋಣ. ಒಂದು ಬೇರೆ ಬೌಲ್ಗೆ 1 ಹಿಡಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನೀವಿಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು. ನಾನು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಚೆನ್ನಾಗಿ 2-3 ಸಲ ತೊಳೆದಿರೋ ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟು ಬೇರೆ ನೀರನ್ನು ಹಾಕಿ ಇದನ್ನು ಸಹ 1 ಗಂಟೆಗಳ ಕಾಲ ನೆನೆಸ್ಕೋಬೇಕು. 1 ಹಿಡಿಯಷ್ಟೇ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ. ಅಕ್ಕಿ ಜಾಸ್ತಿ ಹಾಕಿದಷ್ಟು ಪಾಯಸ ಗಟ್ಟಿ ಆಗೋಗುತ್ತೆ. ಅಕ್ಕಿನ ನಾವು ರುಬ್ಬ ಹಾಕ್ಕೋತೀವಿ, ಅದರಿಂದಾಗಿ ಪಾಯಸ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. 1 ಹಿಡಿ ಹಾಕ್ಕೊಂಡ್ರೆ ಹದವಾಗಿ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಒಂದು ಸಲ ಚೆನ್ನಾಗಿ ನೆಂದ ಮೇಲೆ ಇದನ್ನು ನೆನೆಸಿರೋಂಥ ನೀರು ಸಮೇತ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಸ್ವಲ್ಪ ನೀರು ಅಗತ್ಯ ಇದೆ ಅಂದರೆ ಇನ್ನೊಂದು ಚೂರು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇದನ್ನು 1 ವಿಜಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿ ಇಳಿಯೋದ್ರೊಳಗಡೆ ಇದಕ್ಕೆ ಬೇಕಾಗಿರೋದನ್ನು ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ದೊಡ್ಡ ಚಮಚ ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಹುರಿದಿಲ್ಲ, ಹಾಗೆ ಹಸಿಯಾಗೆ ಹಾಕ್ಕೊಳ್ಳೋದು. ಹಾಗೆಯೇ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ, ಆ ಅಕ್ಕಿನೂ ಸಹ ಹಾಕ್ಕೊಳ್ಳೋಣ. ನೆನೆಸಿರೋಂಥ ನೀರು ಸಮೇತ ಹಾಕ್ಕೊಂಡಿದ್ದೀನಿ. 3/4 ಕಪ್ಪು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಹಾಕ್ಕೊಳ್ಳೋಣ. ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ನೀರು ಅಗತ್ಯ ಇದ್ದರೆ ಅದನ್ನು ಸಹ ಸೇರಿಸ್ಕೊಂಡು ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಗಸಗಸೆ, ತೆಂಗಿನಕಾಯಿ ಎಲ್ಲವನ್ನೂ ಚೆನ್ನಾಗಿ ನುಣ್ಣಕ್ಕಾಗಬೇಕು. ಈಗ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಚಿಕ್ಕದಾಗಿ ಚೂರು ಮಾಡಿರುವಂಥ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟೇ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಜ್ಞಾಪಕ ಇಟ್ಕೊಳ್ಳಿ, ಬೆಲ್ಲ ಪಾಕ ಆಗೋ ಅಗತ್ಯ ಇಲ್ಲ. ಬೆಲ್ಲ ಚೆನ್ನಾಗಿ ಪೂರ್ತಿಯಾಗಿ ಕರಗಬೇಕು. ನಾವು ಎಷ್ಟೇ ಚೆನ್ನಾಗಿರುವಂಥ ಬೆಲ್ಲ ತೊಗೊಂಡಿದ್ರು ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ. ಅದರಿಂದಾಗಿ ಬೆಲ್ಲನ ಶೋಧಿಸಿ ಹಾಕ್ಕೋಬೇಕು. ಅದಕ್ಕೆ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಬೇಯಿಸಿರುವಂಥ ನೀರು ಸಮೇತವಾಗಿ ಹಾಕ್ಕೊಂಡಿದ್ದೀನಿ. ಗಸಗಸೆ, ಕಾಯಿ, ಅಕ್ಕಿ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ನಾವು ಕರಗಿಸಿಟ್ಕೊಂಡಿರುವಂಥ ಬೆಲ್ಲನ ಈ ರೀತಿ ಶೋಧಿಸಿ ಹಾಕ್ಕೊಳ್ಳೋಣ. ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿರುವಂಥ ಬೇಳೆ ಜೊತೆ ರುಬ್ಬಿರುವಂಥ ಕಾಯಿ, ಅಕ್ಕಿ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. 1-2-3 ನಿಮಿಷ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. 1-2 ನಿಮಿಷ ಚೆನ್ನಾಗಿ ಕಲಿಸಿದ್ರೆ ಎಲ್ಲವನ್ನು ಹೊಂದ್ಕೊಂಡು ಈ ರೀತಿ ಆಗುತ್ತೆ. ಈಗ ಸದ್ಯಕ್ಕೆ ನೋಡೋಕ್ಕೆ ನಿಮಗೆ ಸ್ವಲ್ಪ ನೀರಾಗಿ ಅಂತ ಅನ್ನಿಸ್ತಾ ಇರ್ಬೋದು. ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಯಾಕಂದರೆ ರುಬ್ಬಿ ಹಾಕಿರ್ತೀವಲ್ಲ ಅಕ್ಕಿ, ಅದು ಬೇಯ್ತಾ ಮಂದ ಆಗುತ್ತೆ. ಅದರಿಂದಾಗಿ ಮಧ್ಯೆ ಕೆದಕ್ತಾ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಂಡು ಅಕ್ಕಿ ಬೆಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿನೇ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಮಧ್ಯೆ ಕೆದಕ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕಾಯಿ ಮತ್ತು ಅಕ್ಕಿ ಎರಡನ್ನೂ ರುಬ್ಬ ಹಾಕಿರ್ತೀವಲ್ಲ, ಎರಡನ್ನೂ ಮಂದ ಬರುವಂಥ ಪದಾರ್ಥಗಳನ್ನೇ. ಅದರಿಂದಾಗಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಪಾಯಸ ಒಂದ್ಸಲ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದು ಹಾಕ್ಕೊಳ್ಳೋಣ. ಒಂದು ಬಾಣಲೆಗೆ 2 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂಚೂರು ಬಿಸಿ ಆಗಲಿ. ತುಪ್ಪ ಒಂದ್ಸಲ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಹಿಡಿಯಷ್ಟು ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನೀವು ಬೇಕಾದ್ರೆ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಸಹ ಜೊತೆಯಾಗಿ ಫ್ರೈ ಮಾಡ್ಕೋಬೋದು. ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಡಂಬಿ ಸ್ವಲ್ಪ ಕೆಂಪಾಗೋ ರೀತಿ, ಕಲರ್ ಚೇಂಜ್ ಆಗೋ ರೀತಿ ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚೊತ್ತು ಹಿಡಿಯಲ್ಲ, 1 ನಿಮಿಷ ಚೆನ್ನಾಗಿ ಕೆದಕಿದ್ರೆ ಸಾಕು. ಇದು ಸ್ವಲ್ಪ ಕೆಂಪಾಗುತ್ತೆ. ಒಂದ್ಸಲ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ಕುದೀತಾ ಇರುವಂಥ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಣದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ 1 ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಾಮಾನ್ಯವಾಗಿ ನಾನು ದ್ರಾಕ್ಷಿನ ಯಾವತ್ತೂ ತುಪ್ಪದಲ್ಲಿ ಕರೆದು ಹಾಕ್ಕೊಳ್ಳಲ್ಲ, ಕೊನೆಯಲ್ಲಿ ಹಾಗೆ ಹಾಕ್ಕೋತೀನಿ. ನೀವು ಬೇಕಾದರೆ ತುಪ್ಪದಲ್ಲಿ ಕರೆದು ಹಾಕ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಕೆಲವು ಬಾರಿ ಏನಾಗುತ್ತೆ, ದ್ರಾಕ್ಷಿ ಸ್ವಲ್ಪ ಹುಳಿ ಬಂದ್ಬಿಡುತ್ತೆ, ಅದರಿಂದಾಗಿ ನಾನು ಕರಿಯಲ್ಲ.
ನೋಡಿ ಪಾಯಸ ಚೆನ್ನಾಗಿ ಕೂತಿದೆ. ಈಗ ಒಂಚೂರು ರುಚಿ ನೋಡ್ಬಿಟ್ಟು ಇನ್ನೂ ನಿಮಗೆ ಸಪ್ಪೆ ಅಂತ ಅನ್ನಿಸ್ತಾ ಇದ್ರೆ ಸ್ವಲ್ಪ ಬೆಲ್ಲ ಸಹ ಸೇರಿಸ್ಕೋಬಹುದು, ಅಥವಾ ನಿಮಗೆ ಇನ್ನೂ ತುಂಬಾ ಗಟ್ಟಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ಬಿಸಿನೀರು ಹಾಕೋಬಹುದು. ನೋಡಿ ರುಚಿಯಾಗಿರುವಂತ ಅಕ್ಕಿ ಕಡಲೆಬೇಳೆ ಪಾಯಸ ತಯಾರಾಗಿದೆ. ಇದನ್ನ ಇದೇ ರೀತಿನೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಿಸಿಯಾಗಿ ತಿನ್ನಕ್ಕೆ ತುಂಬಾ ಹಿತವಾಗಿರುತ್ತೆ. ಒಂದ್ಸಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸಾಮಾನ್ಯವಾಗಿ ನಮ್ಮನೆಗಳಲ್ಲಿ ಅಕ್ಕಿ ಕಡಲೆಬೇಳೆ ಪಾಯಸನ ನಾವು ಗೌರಿ ಹಬ್ಬದಲ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಈ ರೀತಿ ಪಾಯಸನ ತಯಾರಿಸ್ತೀವಿ. ಲಕ್ಷ್ಮಿಗೆ ಅಕ್ಕಿ ಕಡಲೆಬೇಳೆ ಪಾಯಸ ಪ್ರಿಯವಾದದ್ದು ಅನ್ನೋ ನಂಬಿಕೆ ಇದೆ. ಅಮ್ಮನೂ ಸಹ ಇದೇ ರೀತಿ ಹೇಳ್ತಾರೆ. ಅದರಿಂದಾಗಿ ನಾವು ಸಾಮಾನ್ಯವಾಗಿ ಗೌರಿ ಪೂಜೆ ಮಾಡುವಾಗ ಅಥವಾ ಲಕ್ಷ್ಮಿ ಪೂಜೆ ಮಾಡುವಾಗ ನೈವೇದ್ಯಕ್ಕೋಸ್ಕರ ಈ ರೀತಿ ಅಕ್ಕಿ ಕಡಲೆಬೇಳೆ ಪಾಯಸನ ತಯಾರಿಸ್ತೀವಿ. ನೀವು ಒಂದ್ಸಲ ಇದೇ ರೆಸಿಪಿನ ಫಾಲೋ ಮಾಡಿ ಈ ಪಾಯಸನ ಟ್ರೈ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ವಿಶೇಷವಾಗಿರುವಂಥ ಡ್ರೈ ಫ್ರೂಟ್ ಪಾಯಸ ಹೇಗೆ ತಯಾರಿಸೋದು ಅಂತ ನೋಡೋಣ. ಈ ಪಾಯಸ ತಯಾರಿಸೋದಕ್ಕೆ ಮೊದಲು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆಸ್ಕೋಬೇಕು. ಮೊದಲನೇದಾಗಿ 10 ರಿಂದ 12 ಬಾದಾಮಿನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕುದೀತಾ ಇರುವಂಥ ಬಿಸಿನೀರನ್ನು ಹಾಕಿ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. 5 ಒಣ ಖರ್ಜೂರನ ಬೀಜ ತೆಗೆದು ಚೂರು ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆದಿರೋ ನೀರನ್ನು ಪೂರ್ತಿಯಾಗಿ ಚೆಲ್ಲಿದ ಮೇಲೆ ಇದಕ್ಕೂ ಸಹ ಬಿಸಿನೀರನ್ನು ಹಾಕ್ಕೊಂಡು ಇದನ್ನು 1 ಗಂಟೆ ನೆನೆಸ್ಕೊಳ್ಳೋಣ. ರುಬ್ಬೋದಕ್ಕಿಂತ 10 ನಿಮಿಷ ಮುಂಚೆ ಒಂದು ಬೇರೆ ಬೌಲ್ಗೆ 12 ರಿಂದ 15 ಪಿಸ್ತಾ ಹಾಕ್ಕೊಂಡು ಇದಕ್ಕೂ ನೀರು ಹಾಕಿ ನೆನೆಸ್ಕೊಳ್ಳೋಣ. ಒಂದು ಬೇರೆ ಬೌಲ್ಗೆ ಒಂದು ದೊಡ್ಡ ಚಮಚ ಗಸಗಸೆ, 8 ರಿಂದ 10 ಗೋಡಂಬಿ ಹಾಕ್ಕೊಂಡು ಇದಕ್ಕೂ ನೀರು ಹಾಕ್ಕೊಂಡು ಇದನ್ನು ಸಹ ನೆನೆಸ್ಕೊಳ್ಳೋಣ. ಗೋಡಂಬಿ, ಗಸಗಸೆ ಮತ್ತು ಪಿಸ್ತಾಗೆ ಬಿಸಿನೀರು ಹಾಕೋ ಅಗತ್ಯ ಇಲ್ಲ. ರೂಮ್ ಟೆಂಪ್ರೇಚರ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದ್ಸಲ ಇದೆಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದ ಮೇಲೆ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲು ನೆನೆಸಿರುವಂಥ ಗಸಗಸೆ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿ ಸಿಪ್ಪೆ ತೆಗೆದಿರುವಂಥ ಬಾದಾಮಿ ಹಾಕ್ಕೊಂಡು ಪಿಸ್ತಾನೂ ಸಹ ಹಾಕ್ಕೊಳ್ಳೋಣ. ಹಾಗೆಯೇ ಒಣ ಖರ್ಜೂರನೂ ಸಹ ಹಾಕ್ಕೊಳ್ಳೋಣ. ನೆನೆಸಿರುವಂಥ ನೀರನ್ನು ಹಾಕೋದು ಬೇಡ, ನೆನೆಸಿರುವಂಥ ನೀರನ್ನು ಚೆಲ್ಬಿಟ್ಟು ಹಾಕ್ಕೊಳ್ಳೋಣ. ಕೊನೆಯದಾಗಿ 2 ಚಿಕ್ಕ ಚಮಚ ಅಷ್ಟು ಒಣ ದ್ರಾಕ್ಷಿನ ಚೆನ್ನಾಗಿ 1-2 ಸಲ ತೊಳೆದು ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಎಷ್ಟು ಅಗತ್ಯ ಇದೆಯೋ ಅದ್ರ ಪ್ರಕಾರವಾಗಿ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 1/2 ಲೀಟ್ರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ನಾನು ಒಂದು ಸಲ ಕಾಸಿರುವಂಥ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆನ ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ 1/2 ಕಪ್ವರೆಗೂ ಹಾಕ್ಕೊಂಡಿರ್ತೀನಿ. ಇಷ್ಟು ಹಾಕ್ಕೊಂಡಿರೋಣ. ಅಗತ್ಯ ಇದ್ದರೆ ಮತ್ತೆ ಆಮೇಲಿಂದ ಹಾಕ್ಕೋಬೋದು. ನಾನಿಲ್ಲಿ ಹಾಲಿಗೆ ಸಕ್ಕರೆ ಹಾಕಿದ್ಮೇಲೆ ಈ ರೀತಿ ಮಧ್ಯೆ ಮಧ್ಯೆ ಕಲಕುತ್ತಾ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು, ಹಾಗೆಯೇ ಹಾಲು ಒಂದು ಕುದಿ ಬರಬೇಕು. ಮಧ್ಯೆ ಮಧ್ಯೆ ಕಲ್ಕದ್ ಮಾತ್ರ ಮರಿಬೇಡಿ. ಈ ರೀತಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಕೆನೆ ಕಟ್ಬಿಡುತ್ತೆ, ಇಲ್ಲಾಂದರೆ ಹಾಲು ಉಕ್ಸುರಿಯೋ ಚಾನ್ಸಸ್ಸು ಇರುತ್ತೆ. ಹಾಲು ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ನಾವೇನು ಡ್ರೈ ಫ್ರೂಟ್ಸನ್ನೆಲ್ಲವೂ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ರುಬ್ಬಿರೋವಂಥ ಪೇಸ್ಟನ್ನೆಲ್ಲ ಹಾಲು ಜೊತೆ ಚೆನ್ನಾಗಿ ಹೊಂದಿಸ್ಕೊಂಡು ಇದೇ ರೀತಿಯೇ ಮಿಕ್ಸ್ ಮಾಡ್ತಾ ಲೋ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲವನ್ನು ನಾವು ರುಬ್ಬಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಕೈ ಬಿಡದೇನೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಈ ಕಡೆ ಒಂದು ಬೇರೆ ಬೌಲ್ಗೆ 1/2 ಕಪ್ಪು ಹಾಲು ತೊಗೊಂಡಿದ್ದೀನಿ ನಾನು. ಹಾಲಿಗೆ 2 ದೊಡ್ಡ ಚಮಚ ರೆಡಿಮೇಡ್ ಬಾದಾಮ್ ಮಿಕ್ಸ್ ಹಾಕ್ಕೊಳ್ಳೋಣ. ಹಾಗೆಯೇ 2 ದೊಡ್ಡ ಚಮಚ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳೋಣ. ಈ ಪಾಯಸಕ್ಕೆ ಈ ಕಸ್ಟರ್ಡ್ ಪೌಡರ್ ಹಾಕೊಳ್ಳೋದು ತುಂಬ ಮುಖ್ಯ. ಇದರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಕಸ್ಟರ್ಡ್ ಪೌಡರು ಮತ್ತು ಬಾದಾಮ್ ಮಿಕ್ಸನ್ನು ಹಾಕ್ಕೊಂಡ್ಮೇಲೆ ಹಾಲು ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಬೇಗ ಗಂಟಾಗೋಗುತ್ತೆ. ಅದರಿಂದ ಸ್ವಲ್ಪನೂ ಗಂಟಾಗ್ತಾ ಇರೋ ರೀತಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೂ ಅಷ್ಟೇ ನಾನು ಹಸಿ ಹಾಲು ತೊಗೊಂಡಿಲ್ಲ, 1/2 ಕಪ್ಪು ಕಾಸಿ ಆರಿಸಿರೋಂಥ ಹಾಲನ್ನೇ ತೊಗೊಂಡಿರೋದು. ಇದೆಲ್ಲವನ್ನು ಕಲಿಸಿದ್ಮೇಲೆ ಸೈಡಲ್ಲಿ ಇಟ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿ ಪಾಯಸನೂ ಚೆನ್ನಾಗಿ ಕುದ್ದಿದೆ. 1-2 ನಿಮಿಷ ಈ ರೀತಿಯೇ ಕಲಕ್ತಾ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೇಸ್ಟ್ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಎಲ್ಲವೂ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಪಾಯಸದ ಕಲರು ಚೇಂಜ್ ಆಗುತ್ತೆ ಮತ್ತು ಘಮನೇ ಚೇಂಜ್ ಆಗುತ್ತೆ. ಕಸ್ಟರ್ಡ್ ಪೌಡರ್ ಕಲಸಿರುವಂಥ ಹಾಲು ಹಾಕಿದ್ಮೇಲೂ ಅಷ್ಟೇ 1-2 ನಿಮಿಷ ಕೈ ಬಿಡದೇನೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ತಾ ಇದು ಕುದಿಯೋಕ್ಕೆ ಶುರು ಆಗುತ್ತೆ. ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಧ್ಯೆ ಮಧ್ಯೆ ಕಲಕ್ತಾ ಇರಬೇಕು. ನೋಡಿ 1-2 ನಿಮಿಷ ಕಲಿಸ್ಕೊಂಡ್ರೆ ಈ ರೀತಿ ಗಟ್ಟಿಯಾಗಿರುತ್ತೆ. ಈಗ ಇದು ತುಂಬ ಗಟ್ಟಿಯಾಗಿರುತ್ತೆ. ಕಸ್ಟರ್ಡ್ ಪೌಡರ್ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ.
ಅದರಿಂದಾಗಿ ನಿಮಗೆ ಪಾಯಸ ಯಾವ ಕ್ವಾಂಟಿಟಿಗೆ ಬೇಕೋ ಅಥವಾ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಅದರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 3-4 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳೋಣ. ನೀರು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಧ್ಯೆ ಮಧ್ಯೆ ಈ ರೀತಿಯೇ ಕಲಿಸ್ತಾ ಮತ್ತೆ ಒಂದು 2 ನಿಮಿಷ ಕೊನೆಯದಾಗಿ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಪಾಯಸನ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಸಕ್ಕರೆನೂ ಸಹ ಸೇರಿಸ್ಕೋಬೋದು. ಅಥವಾ ನಿಮಗೆ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ಸಕ್ಕರೆ ಮಾತ್ರ ಇದಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕು, ಯಾಕಂದರೆ ನಾವು ಮೊದಲು ಸಕ್ಕರೆ ಹಾಕಿರ್ತೀವಿ, ಖರ್ಜೂರ ಹಾಕಿರ್ತೀವಿ, ಖರ್ಜೂರದಲ್ಲೂ ಸ್ವೀಟ್ನೆಸ್ ಇರುತ್ತೆ. ಹಾಗೆಯೇ ರೆಡಿಮೇಡ್ ಬಾದಾಮ್ ಮಿಕ್ಸಲ್ಲೂ ಸಹ ಸಕ್ಕರೆ ಇರುತ್ತೆ. ಅದರಿಂದಾಗಿ ಮೊದಲು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಆಮೇಲೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಕೊನೆಯಲ್ಲಿ ಸಕ್ಕರೆ ಸೇರಿಸ್ಕೊಳ್ಳಿ. ಕೊನೆಯದಾಗಿ ಒಂದು 2 ನಿಮಿಷ ಮತ್ತೆ ಕುದಿಸ್ಕೊಂಡ್ರೆ ಈ ರೀತಿ ರುಚಿಯಾಗಿರುವಂಥ ಘಮ ಅನ್ನೋ ಡ್ರೈ ಫ್ರೂಟ್ ಪಾಯಸ ತಯಾರಾಗಿರುತ್ತೆ. ಇದು ತುಂಬ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಶಾವಿಗೆ ಪಾಯಸ ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, ತುಪ್ಪ ಒಂಚೂರು ಕರಗ್ತಾ ಇದ್ದಂಗೆ 1 ಕಪ್ಪು ಶಾವಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ MTR ವರ್ಮಿಸಲ್ಲಿ ಬೆಳೆಸ್ತಾ ಇದ್ದೀನಿ. ಶಾವಿಗೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೆಂಪಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಹುರಿಯುವಾಗ ಹುಷಾರಾಗಿ ಹುರಿಬೇಕು, ಇದು ತುಂಬ ಬೇಗ ಸೀದೋಗುತ್ತೆ. ಅದರಿಂದಾಗಿ ಹೆಚ್ಚೊತ್ತು ಕೈ ಬಿಡ್ದೇನೆ ಕಂಟಿನ್ಯೂಸ್ ಆಗಿ ಕೆದಕ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೊತ್ತು ಇದನ್ನು ಒಂದು 5-8 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ ಬರುತ್ತೆ. ಇಷ್ಟ ಆದರೆ ಸಾಕು, ಇದಕ್ಕಿಂತ ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಈ ಹದದಲ್ಲಿ ಹುರಿದ ಮೇಲೆ ಮೊದಲು ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ನೀರಿನ ಇಲ್ಲೇನು ಬಿಸಿ ನೀರು ಬಳಸ್ತಾ ಇಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ನೀರನ್ನೇ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಅದೇ ಕಪ್ಪಲ್ಲೇ 1 ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲನ್ನು ಇಲ್ಲಿ ಒಂದು ಸಲ ಕಾಸಿ ತಣ್ಣಕ್ಕಾಗಿರೋವಂಥ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇದೆರಡು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ಒಂದು ಸಲ ಶಾವಿಗೆ ಎಲ್ಲವೂ ಹಾಲು ಮತ್ತು ನೀರು ಜೊತೆ ಹೊಂದ್ಕೊಂಡ್ಮೇಲೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ಬೇಯಿಸ್ಕೊಂಡ್ರೆ ನೀರು ಮತ್ತು ಹಾಲು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಶಾವಿಗೆ ಚೆನ್ನಾಗಿ ಬೆಂದು ಗಟ್ಟಿಯಾಗಿರುತ್ತೆ. ಈ ಹದ ಆದಮೇಲೆ ಮತ್ತೆ ಇನ್ನೊಂದು ಕಪ್ಪು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಅಷ್ಟು ಹಾಲನ್ನು ಒಂದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಕೆಲವು ಬಾರಿ ಏನಾಗುತ್ತೆ, ಶಾವಿಗೆ ಬೇಗನೆ ಬೆಂದು ಬೇಗ ಒಂದು ರೀತಿ ಮುದ್ದೆ ರೀತಿ ಆಗೋಗುತ್ತೆ. ತಣ್ಣಕ್ಕಾದ್ಮೇಲೂ ಸಹ ಮುದ್ದೆ ರೀತಿ ಆಗಿರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಇನ್ನೊಂದು ಸಲ ಹಾಲು ಹಾಕಿದ್ಮೇಲೆ ಮತ್ತೆ ಇದನ್ನು 2 ನಿಮಿಷ ಬೇಯಿಸ್ಕೊಳ್ಳೋಣ. ಹೆಚ್ಚೊತ್ತು ಬೇಯಿಸೋ ಅಗತ್ಯ ಇಲ್ಲ. ಇದು 2 ನಿಮಿಷ ಬೇಯೋದ್ರೊಳಗಡೆ ಒಂದು ಬೇರೆ ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು, 1 ಚಿಕ್ಕ ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡ್ತಾ ಇದು ಚೆನ್ನಾಗಿ ಕೆಂಪಾಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಆ ಹದ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹುರಿಯುವಾಗಲೇ ಇದಕ್ಕೇನೆ ದ್ರಾಕ್ಷಿನೂ ಸಹ ಸೇರಿಸ್ಬಿಟ್ಟು ಹುರ್ಕೋಬೋದು. ಗೋಡಂಬಿ ಸ್ವಲ್ಪ ಕೆಂಪಾದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ಶಾವಿಗೆನೂ ಸಹ ಬೆಂದಿರುತ್ತೆ. ಹುರಿದಿರುವಂಥ ಗೋಡಂಬಿನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ಇಷ್ಟು ಸಕ್ಕರೆ ಹಾಕಿರೋಣ. ಒಂದು ಸಲ ಕರಗಿದ ಮೇಲೆ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಹಾಕ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಕರಗ್ತಾ ಇನ್ನೂ ಸ್ವಲ್ಪ ಇದು ನೀರಾಗಿ ಅಂತ ಅನಿಸುತ್ತೆ. ಅದರಿಂದಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ 1 ಹಿಡಿ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಒಣದ್ರಾಕ್ಷಿ ಮತ್ತು ಗೋಡಂಬಿನ ನಿಮ್ಮಿಷ್ಟದ ಪ್ರಕಾರ ಕಮ್ಮಿ ಜಾಸ್ತಿ ಹಾಕ್ಕೋಬೋದು. ಇನ್ನು ನೀವು ಇದಕ್ಕೆ ಬಾದಾಮಿ ಅಥವಾ ಪಿಸ್ತಾ ಹಾಕ್ಕೋಬೇಕು ಅನ್ನೋಂಗಿದ್ರೂ ಸಹ ಹಾಕ್ಕೋಬೋದು. ಹುರಿದಿರೋಂಥ ಗೋಡಂಬಿ, ಸಕ್ಕರೆ, ದ್ರಾಕ್ಷಿ ಎಲ್ಲವನ್ನೂ ಹಾಕಿದ್ಮೇಲೆ ಕೊನೆಯದಾಗಿ ಇದನ್ನು ಇನ್ನೊಂದು ನಿಮಿಷ ಕುದಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಪಾಯಸನ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಕ್ಕರೆ ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು. ಇನ್ನು ಹಾಲು ಅಗತ್ಯ ಇದೆ ಅಂದರೆ ಹಾಲು ಸಹ ಸೇರಿಸ್ಕೊಂಡು ಕಲಿಸ್ಕೋಬೋದು. ಈಗ ನೋಡಿ, ಕೊನೆಯದಾಗಿ 1 ಚಿಕ್ಕ ಚಮಚ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೊನೆಯದಾಗಿ ಇನ್ನೊಂದು ಸಲ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಶಾವಿಗೆ ಪಾಯಸ ತಯಾರಾಗಿರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು 2 ನಿಮಿಷ ತಣ್ಣಕ್ಕಾದಮೇಲೆ ಇದನ್ನು ಬಿಸಿಯಾಗಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಬಗೆಯ ಸಿಹಿ ತಿಂಡಿಗಳ ರೆಸಿಪಿನ ತೋರಿಸಿದ್ದೀನಿ. ಸಾಕಷ್ಟು ಬಗೆಯ ಹಲ್ವಾ, ಹೋಳಿಗೆಗಳು, ಹಾಗೆಯೇ ಪಾಯಸ ತಯಾರಿಸೋ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.